ಒಬ್ಬ ದಾದಾಜಿಯವರಿಗೆ ಒಂದು ಕುರಿ ಇತ್ತು. ಆ ದಿನ ಊರಿನಲ್ಲಿ ದೇವರ ಜಾತ್ರೆ ಇತ್ತು. ಹೀಗಾಗಿ ಬಹಳ ಕೆಲಸವಿತ್ತು. ದಾದಾಜಿಯವರು ಬೆಳಿಗ್ಗೆ ಎದ್ದರೆ ಕುರಿಯ ಹಾಲನ್ನು ತೆಗೆದು ಕುರಿಯನ್ನು ಹತ್ತಿರದ ಕಾಡಿನ ಬಳಿ ಬಿಟ್ಟರು. ಆ ಕುರಿ ಅಲ್ಲಿಂದಲೇ ಹೊಕ್ಕು ಒಬ್ಬನ ಜೋಲೆಯಲ್ಲಿರುವ ಹಸಿರು ಮೆಣಸಿನಕಾಯಿ ತಿನ್ನತೊಡಗಿತು. ಇತ್ತ ಊರಿನಲ್ಲಿ ದೇವರ ಪಲ್ಲಕ್ಕಿ ಸಂಚಾರ ಆರಂಭವಾಯಿತು. ಸಂಜೆಯಾದರೂ ಕೂಡ ಕುರಿ ಮನೆಗೆ ಬರುವುದಿಲ್ಲ. ಬೆಳಗ್ಗೆ ಆಗುತ್ತಿದ್ದಂತೆ ದಾದಾಜಿಯವರು ಹತ್ತಿರದ ಹಳ್ಳಿಯ ದೇವಾಲಯಕ್ಕೆ ಹೋಮಹವನಕ್ಕೆ ಹೋಗಿಬಿಡುತ್ತಾರೆ. ಈಗ ದಾದಾಜಿಯಮ್ಮನವರು ಕುರಿಯನ್ನು ಹುಡುಕಲು ಊರ ದಾರಿಗಳನ್ನು ಓಡುತ್ತಾರೆ. ಅಷ್ಟರಲ್ಲಿ ಕುರಿ ಲಂಗಡಿಸುತ್ತಾ ಊರಿಗೆ ಹಿಂದಿರುಗುತ್ತಿದೆ. ರಸ್ತೆಯಲ್ಲಿ ದಾದಾಜಿಯಮ್ಮನವರಿಗೆ ಕುರಿ ಸಿಕ್ಕುತ್ತದೆ. ಕುರಿಯ ಕಾಲು ನೋವಿನಿಂದ ತೀವ್ರವಾಗಿ ಗಾಯವಾಗಿದೆ. ಇದನ್ನು ನೋಡಿ ದಾದಾಜಿಯಮ್ಮನವರ ಮನಸ್ಸು ತೀವ್ರವಾಗಿ ಕಂಗೆಡುತ್ತದೆ. ಅವರು ಕುರಿಯನ್ನು ಮೃದುವಾಗಿ ಕೈ ಹಿಡಿದು ಮನೆಗೆ ಕರೆದುಕೊಂಡು ಬರುತ್ತಾರೆ. ಒಬ್ಬ ಜಾನಪದ ವೈದ್ಯನು ಬಂದು ಕುರಿಗೆ ಮರದ ಎಣ್ಣೆ ಹಾಕಿ ಪಟ್ಟಿ ಹಾಕುತ್ತಾನೆ. ಆದರೂ ಕೂಡ ದಾದಾಜಿಯವರು ಮತ್ತು ದಾದಾಜಿಯಮ್ಮನವರು ಯಾಕೋ ಅಳುತ್ತಿದ್ದಾರೆ. ಅದಕ್ಕೆ ಕಾರಣ, ನೀವು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ.